ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮನೆಗೆ ಶೌಚಾಲಯ ನಿರ್ಮಿಸಲು ಸರ್ಕಾರದಿಂದಲೇ ಸಿಗುತ್ತಿರುವ ಒಂದು ಅದ್ಭುತ ಸಹಾಯಧನ ಯೋಜನೆಯ ಬಗ್ಗೆ ನಾನು ನಿಮಗೆ ಇವತ್ತು ಸಂಪೂರ್ಣ ಮಾಹಿತಿ ತಿಳಿಸುತ್ತಿದ್ದೇನೆ. ಹೌದು, ಶೌಚಾಲಯ ನಿರ್ಮಾಣಕ್ಕೆ 12,000 ಸಹಾಯಧನ ನೀಡಲಾಗುತ್ತಿದೆ. ಯಾವ ಕುಟುಂಬಗಳು ಇದನ್ನು ಪಡೆಯಬಹುದು, ಅರ್ಜಿ ಹಾಕುವುದು ಹೇಗೆ, ಬೇಕಾಗುವ ದಾಖಲೆಗಳು ಯಾವುವು, ಎಲ್ಲದರ ಕುರಿತಾದ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಯೋಜನೆಯ ಮುಖ್ಯ ಉದ್ದೇಶ ಸ್ನೇಹಿತರೆ, ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಮ್ಮ ಗ್ರಾಮ ನಗರಗಳಲ್ಲಿ ಶೌಚಾಲಯ ನಿರ್ಮಾಣವನ್ನು ಉತ್ತೇಜಿಸಲು ಈ ಯೋಜನೆ ತಂದಿದ್ದಾರೆ. ಇದರಿಂದ ನಮ್ಮ ಆರೋಗ್ಯ, ಪರಿಸರ ಹಾಗೂ ಮಹಿಳೆಯರ ಗೌರವ ಕಾಪಾಡಲಾಗುತ್ತದೆ. ಮನೆ ಬಳಿ ಶೌಚಾಲಯ ಇದ್ದರೆ ಮಕ್ಕಳಿಗೂ, ಹಿರಿಯರಿಗೂ, ಮಹಿಳೆಯರಿಗೂ ಸುರಕ್ಷತೆ ಸಿಗುತ್ತದೆ. ಅದಕ್ಕಾಗಿ ಸರ್ಕಾರವು ಪ್ರತಿ ಕುಟುಂಬಕ್ಕೂ 12,000 ನೇರ ಸಹಾಯಧನ ನೀಡುತ್ತಿದೆ. ಯಾರಿಗೆಲ್ಲ ಈ ಸೌಲಭ್ಯ ಸಿಗುತ್ತದೆ? ಇದೀಗ ಮುಖ್ಯ ಪ್ರಶ್ನೆ, ಯಾರಿಗೆ ಈ ಸಹಾಯಧನ ಸಿಗುತ್ತದೆ? BPL ಕುಟುಂಬಗಳಿಗೆ, ಮೀನ್ಸ್ ಬಿಲೋ ಪಾವರ್ಟಿ ಲೈನ್. BPL ಯಾವ್ಯಾವ ಕುಟುಂಬಗಳು ಹೊಂದಿರುತ್ತವೋ ಆ ಕುಟುಂಬಗಳೆಲ್ಲವೂ ಕೂಡ ಈ ಯೋಜನೆಗೆ ಅರ್ಜಿ ಹಾಕಬಹುದು. ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ವಾಸಿಸುವರು, ಮನೆ ಬಳಿ ಶೌಚಾಲಯವಿಲ್ಲದ ಕುಟುಂಬಗಳು, ಮಹಿಳೆಯರ ಹೆಸರಿನಲ್ಲಿ ಮನೆಯ ಹಕ್ಕು ಇದ್ದರೆ ಆದ್ಯತೆ, ಇವರೇ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಬೇಕಾಗುವ ಮುಖ್ಯ ದಾಖಲೆಗಳು. ಅರ್ಜಿಯೊಂದಿಗೆ ಕೆಲವು ಮುಖ್ಯ ದಾಖಲೆಗಳನ್ನು ಜೋಡಿಸಬೇಕು. ಆಧಾರ್ ಕಾರ್ಡ್ ಪ್ರತಿ, ರೇಷನ್ ಕಾರ್ಡ್ ಪ್ರತಿ, ಬ್ಯಾಂಕ್ ಖಾತೆಯ ಪಾಸ್ಬುಕ್ ಪ್ರತಿ, ಮನೆ ಫೋಟೋ ಅಂದರೆ ಶೌಚಾಲಯ ಇಲ್ಲದಿರುವ ಮನೆ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಗ್ರಾಮ ಪಂಚಾಯಿತಿ ಅಥವಾ ವಾರ್ಡ್ ಸದಸ್ಯರಿಂದ ಶಿಫಾರಸು ಪತ್ರ. ಈ ದಾಖಲೆಗಳು ಇದ್ದರೆ ಅರ್ಜಿ ಸುಲಭವಾಗಿ ಅಂಗೀಕರಿಸಲಾಗುತ್ತದೆ. ಅರ್ಜಿ ಹಾಕುವುದು ಹೇಗೆ? ಅರ್ಜಿ ಹಾಕುವ ವಿಧಾನಗಳು ಯಾವೆಂದರೆ, ಈಗ ಬರುವ ಪ್ರಮುಖ ಹಂತ ಅರ್ಜಿ ಸಲ್ಲಿಸುವ ವಿಧಾನ. ಮೊದಲು ನಿಮ್ಮ ಗ್ರಾಮ ಪಂಚಾಯಿತಿ ಕಚೇರಿ ಅಥವಾ ನಗರ ಪ್ರದೇಶದಲ್ಲಿ ವಾರ್ಡ್ ಕಚೇರಿಗೆ ಹೋಗಿ ಅಲ್ಲಿ ಶೌಚಾಲಯ ಸಹಾಯಧನ ಅರ್ಜಿ ಫಾರ್ಮ್ ಪಡೆಯಿರಿ. ಫಾರ್ಮ್ನಲ್ಲಿ ನಿಮ್ಮ ಹೆಸರು, ವಿಳಾಸ, ಆಧಾರ್, ಬ್ಯಾಂಕ್ ವಿವರಗಳನ್ನು ತುಂಬಿ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ನಂತರ ಪಂಚಾಯಿತಿಗೆ ಸಲ್ಲಿಸಿ. ಪರಿಶೀಲನೆ ನಂತರ ನಿಮ್ಮ ಅರ್ಜಿ ಅಂಗೀಕರಿಸಲಾಗುತ್ತದೆ. ನಂತರ ಶೌಚಾಲಯ ನಿರ್ಮಾಣ ಮಾಡಿ ಪೂರ್ತಿಯಾದ ನಂತರ ಫೋಟೋ ಸಲ್ಲಿಸಿದರೆ 12,000 ಸಹಾಯಧನವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಶೌಚಾಲಯದ ನಿರ್ಮಾಣ, ಅದಕ್ಕೂ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಶೌಚಾಲಯವನ್ನು ಹೀಗೆ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರದಿಂದ. ಸ್ನೇಹಿತರೆ, ಶೌಚಾಲಯವನ್ನು ಸರಿಯಾದ ಮಾದರಿಯಲ್ಲಿ ನಿರ್ಮಾಣ ಬೇಕು. ಕನಿಷ್ಠ ಅದರ ಗಾತ್ರ 4x3 ಅಡಿ ಇರಬೇಕು. ಫಿಟ್ ಮಾದರಿ ಅಥವಾ ಸೆಪ್ಟಿಕ್ ಟ್ಯಾಂಕ್ ಅಳವಡಿಸಿರಬೇಕು. ಬಾಗಿಲು ಗಾಳಿ ಹೋಗುವ ಜಾಗ ಇರಬೇಕು. ಮನೆ ಒಳಗಡೆ ಯಾರು ಕಟ್ಟೋ ಹಾಗಿಲ್ಲ. ಮನೆ ಹೊರಗಡೆ ಗಾಳಿ ಹೋಗೋ ಜಾಗದಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕು. ಆದರೆ ನೆನಪಿಡಿ, ಶೌಚಾಲಯ ನಿರ್ಮಾಣವು ಕೇವಲ ಸಹಾಯಧನಕ್ಕಾಗಿ ಅಲ್ಲ, ಇದು ನಮ್ಮ ಆರೋಗ್ಯ, ನಮ್ಮ ಪರಿಸರ ಹಾಗೂ ನಮ್ಮ ಕುಟುಂಬದ ಭದ್ರತೆಗಾಗಿ ಅಗತ್ಯ. ಹೊರಗೆ ಶೌಚಾಲಯಕ್ಕೆ ಹೋಗುವುದು ಮಹಿಳೆಯರಿಗೆ ಅಪಾಯಕಾರಿಯೂ ಮಕ್ಕಳಿಗೆ ಅಸ್ವಚ್ಛತೆಯೂ ಆಗುತ್ತದೆ. ಆದ್ದರಿಂದ ಸರ್ಕಾರದ ಈ ಯೋಜನೆ ಬಳಸಿಕೊಂಡು ಪ್ರತಿ ಕುಟುಂಬವು ಮನೆಯೊಳಗೆ ಶೌಚಾಲಯ ನಿರ್ಮಿಸಿಕೊಳ್ಳೋಣ. ಅರ್ಹ ಕುಟುಂಬಗಳು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ತಕ್ಷಣ ನಿಮ್ಮ ಪಂಚಾಯಿತಿಯಲ್ಲಿ ಅರ್ಜಿ ಹಾಕಿ. ಯೋಜನೆ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯಿತಿ ಕಚೇರಿ ಅಥವಾ ಸ್ಥಳೀಯ ಅಧಿಕಾರಿಗಳನ್ನು ಸಂಪರ್ಕಿಸಿ. ಸರ್ಕಾರದ 12,000 ಸಹಾಯಧನದಿಂದ ಸ್ವಚ್ಛ ಭಾರತಕ್ಕೆ ನಾವು ಸಹಕರಿಸೋಣ. ಇಂತಹ ಸರ್ಕಾರದ ಯೋಜನೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.